Hello guys, welcome back to my channel Students World of Kriju. Subscribe my channel for more videos like this video, share this video. ಈ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಬರ್ತಕ್ಕಂತಹ ಸುಲ್ತಾನ ಇಲ್ತಮಷನ ಆರಂಭಿಕ ಜೀವನ ಮತ್ತು ಅಧಿಕಾರದ ತೊಡಕುಗಳು, ಆತನ ಸೈನಿಕ ದಿಗ್ವಿಜಯಗಳು ಹಾಗೂ ಆತನ ಮರಣದ ಅವಧಿಯನ್ನು ಕುರಿತು ಸಂಪೂರ್ಣ ನೋಟ್ಸನ್ನು ನೋಡಲಾಗ್ತೈತಿ. ಈ ಒಂದು ಪ್ರಶ್ನೆ 15 ಮಾರ್ಕ್ಸ್ಗೆ ಅಪ್ಲೈ ಆಗುವಂತಹ ಒಂದು ಉತ್ತರವನ್ನು ಒಳಗೊಂಡಿದ್ದಾಗಿದೆ. ಮೊದಲನೇದಾಗಿ ಪೀಠಿಕೆ, ಇಲ್ತಮಷನನ್ನು ದೆಹಲಿಯ ಸುಲ್ತಾನರ ಮೊದಲ ಸುಲ್ತಾನ ಎಂಬುದಾಗಿ ಹೇಳಲಾಗಿದೆ. ಇವನು ದೆಹಲಿಯನ್ನು ಮಂಗೋಲರ ದಾಳಿಯಿಂದ ರಕ್ಷಿಸಿದನು ಹಾಗೂ ರಜಪೂತರ ಶಕ್ತಿಯನ್ನು ಕುಂಠಿತಗೊಳಿಸಿ ಸದ್ವ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ತನ್ನ ಹೆಸರಿನಲ್ಲಿ ನಾಣ್ಯಗಳನ್ನು ಹೊರಡಿಸಿದನು. ಪೀಠಿಕೆ ಏನು ಒಳಗೊಂಡಿರ್ತೈತಿ ಅಂದ್ರೆ ಇಲ್ತಮಷನ ಜೀವನದಲ್ಲಿ ಆಗಿರ್ತಕ್ಕಂತಹ ಪ್ರಮುಖ ಘಟನೆಗಳು, ಆತನ ಸೈನಿಕ ದಿಗ್ವಿಜಯಗಳನ್ನು ಕುರಿತಾಗಿ ಸಂಕ್ಷಿಪ್ತ ವಿವರಣೆಯನ್ನು ಪೀಠಿಕೆಯಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಇನ್ನು ಇಲ್ತಮಷನ ಜೀವನದ ಕುರಿತಾಗಿ ನೋಡೋದಾದ್ರೆ, ಇವನ ಪೂರ್ಣ ಹೆಸರು ಶಮ್ಸ್ ಉದ್-ದಿನ್ ಇಲ್ತಮಷ್. ಇವನು ಇಲ್ಬರಿ ಪಂಗಡಕ್ಕೆ ಸೇರಿದವನಾಗಿದ್ದು ಬಾಲ್ಯದಲ್ಲಿ ಸುಂದರವಾಗಿದ್ದ ಕಾರಣ ಇಲ್ತಮಷನ ಸಹೋದರರು ಅಸೂಹೆಯಿಂದ ಗುಲಾಮನಾಗಿ ಮಾರಿದರು. 2ಕ್ಕೂ ಹೆಚ್ಚು ಬಾರಿ ಮಾರಲ್ಪಟ್ಟ ಇಲ್ತಮಷನನ್ನು ಜಮಾಲ್ ಉದ್-ದೀನನು ಗಜ್ನಿಗೆ ಕರೆದೊಯ್ದನು. ನಂತರ ಘೋರಿಯ ವಿರೋಧದಿಂದಾಗಿ ದೆಹಲಿಗೆ ಕರೆತಂದು ಕುತುಬುದ್ದೀನ್ ಐಬಕನಿಗೆ ಮಾರಲಾಯಿತು. ನಂತರದಲ್ಲಿ ಇಲ್ತಮಷ್ ತನ್ನ ಸತತ ಪ್ರಯತ್ನದಿಂದಲೇ ಅಮೀರ್-ಇ-ಶಿಕಾರ್ ಎಂಬ ಹುದ್ದೆಯನ್ನು ಪಡೆದನು ಮತ್ತು ಐಬಕನ ಮಗಳನ್ನು ವಿವಾಹವಾಗಿ ಬದೂನಿನ ಗವರ್ನರ್ ಆಗಿ ನೇಮಕವಾದನು. ಕ್ರಿಸ್ತಶಕ 1205-6ರಲ್ಲಿ ಅಕೋಕಾರರ ದಂಗೆಯನ್ನಡಗಿಸಿದ ಕಾರಣ ಗುಲಾಮಗಿರಿಯಿಂದ ಮುಕ್ತನಾದನು. ನಂತರದಲ್ಲಿ ಅಮೀರ್ ಉಲ್ ಉಮ್ರಾ ಪದವಿಗೆ ಏರಿದ. ಐಬಕನ ಮರಣದ ನಂತರ ಸುಲ್ತಾನನಾಗಿ ನಾಮಕರಣಗೊಂಡನು. ಕುತುಬ್ ಉದ್ ದಿನ್ ಐಬಕನ ಗುಲಾಮನಾಗಿರ್ತಕ್ಕಂತಹ ಈತ ಆತನಿಗೂ ಮೊದಲೇ ಗುಲಾಮಗಿರಿಯಿಂದ ಮುಕ್ತನಾಗಿರ್ತಾನೆ. ಇಲ್ತಮಷ್ನ ಅಧಿಕಾರದ ಆರಂಭದ ತೊಡಕುಗಳು. ಇಲ್ತಮಷ್ ಶಮ್ಸಿ ಮನೆತನಕ್ಕೆ ಸೇರಿದವನಾಗಿದ್ದನು. ಕ್ರಿಸ್ತಶಕ 1211ರಲ್ಲಿ ಅಧಿಕಾರಕ್ಕೆ ಬಂದಾಗ ಅವನ ನೇರ ಅಧೀನದಲ್ಲಿ ದೆಹಲಿ, ಬದೌನ್ ಮತ್ತು ಅದರ ಸುತ್ತಲಿನ ಪ್ರದೇಶಗಳಾದ ಬನಾರಸ್, ಶಿವಾಲಿಕ್ ಶ್ರೇಣಿಗಳನ್ನು ಹೊರತುಪಡಿಸಿ ಕೆಲವು ನೊಬಲರು ಇವನ ಆಳ್ವಿಕೆಯನ್ನು ವಿರೋಧಿಸಿದರು. ನಾಸಿರ್ ಉದ್ ದಿನ್ ಕೊಭಾಜ್ ಪಂಜಾಬನ್ನು ಸ್ವತಂತ್ರವಾಗಿ ಆಳುತ್ತಿದ್ದನು. ಹಾಗೆಯೇ ಅಲಿ ವರ್ದಿಯು ಕುತುಬುದ್ದೀನ್ ಮರಣದ ನಂತರ ದೆಹಲಿಯ ನಿಷ್ಠೆಯನ್ನು ತ್ಯಜಿಸಿದ್ದನು. ಹಿಂದೂ ಅರಸರ ದಂಗೆಗಳು, ಜಲೂರ್ ಮತ್ತು ಅಜ್ಮೀರ್ಗಳ ಸ್ವತಂತ್ರ ಘೋಷಣೆ ಹೀಗೆ ಅನೇಕ ಸವಾಲುಗಳನ್ನು ಇಲ್ತಮಷ್ ಎದುರಿಸುತ್ತಿದ್ದ. ಇಲ್ತಮಷ್ನ ಸಾಧನೆಗಳು: ಅತೃಪ್ತ ಅಮೀರರ ದಮನ, ಎಲ್ದೂಜ್ನನ್ನು ಸೋಲಿಸಿದ್ದು, ಕುಬಾಚನನ್ನು ಸೋಲಿಸಿದ್ದು, ಖಲೀಫನಿಂದ ಸುಲ್ತಾನ ಬಿರುದಿನ ಅಂಗೀಕಾರ, ಬಂಗಾಳ ಮತ್ತು ಬಿಹಾರಗಳ ಆಕ್ರಮಣ, ಮಂಗೋಲರ ದಾಳಿಗಳಿಂದ ಪಾರಾದದ್ದು, ಹಿಂದೂ ರಾಜರೊಂದಿಗೆ ಹೋರಾಟ. ಅತೃಪ್ತ ಅಮೀರರ ದಮನ. ಇಲ್ತಮಷ್ನ ಅಧಿಕಾರವನ್ನು ವಿರೋಧಿಸಿದ ಅಮೀರರನ್ನು ದೆಹಲಿ ಬಳಿಯ ಝೂಡ್ ಮೈದಾನದಲ್ಲಿ ಎದುರಿಸಿ ಅವರ ದಂಗೆಯನ್ನು ಹತ್ತಿಕ್ಕಿದನು. ಬದೌನ್, ಔಧ್, ಬನಾರಸ್, ಸಿವಾಲಿಕ್ ಮುಂತಾದ ಸಂಸ್ಥಾನಗಳನ್ನು ತನ್ನ ನಿಯಂತ್ರಣಕ್ಕೆ ತಂದುಕೊಂಡನು. ಎಲ್ದೂಜ್ನನ್ನು ಸೋಲಿಸಿದ್ದು. ಇಲ್ತಮಷ್ನು ಎಲ್ದೂಜನೊಂದಿಗೆ ಬಹು ಚಾಣಾಕ್ಷ ನೀತಿಯನ್ನು ಅನುಸರಿಸಿ ಈತ ಅಧಿಕಾರಕ್ಕೆ ಬಂದಾಗ ಎಲ್ದೂಜನು ಛತ್ರ ಮತ್ತು ರಾಜದಂಡವನ್ನು ಕಳುಹಿಸಿದನು. ಇದಕ್ಕೆ ಪ್ರತಿಯಾಗಿ ಇಲ್ತಮಷನು ಅವನ ಸಾರ್ವಭೌಮತ್ವವನ್ನು ಒಪ್ಪಿದಂತೆ ನಟಿಸಿದನು ಹಾಗೂ ಎಲ್ದೂಜನು ಲಾಹೋರ್ ಮತ್ತು ಪಂಜಾಬನ್ನು ಕುಬಾಚನಿಂದ ವಶಪಡಿಸಿಕೊಂಡರೂ ಗಮನ ಹರಿಸದ ತನ್ನ ಸ್ಥಾನವನ್ನು ಬನಾರಸ್, ಸಿಸ್ರೌತಿ, ಬುರ್ಹಮ್ ಮತ್ತು ಬತಿಂದದವರೆಗೆ ಭದ್ರಪಡಿಸಿದನು. 1215ರಲ್ಲಿ ಎಲ್ದೂಜ್ ಗಜ್ನಿಯಿಂದ ಹೊರದೂಡಲ್ಪಟ್ಟು ಲಾಹೋರ್ಗೆ ಬಂದನು. ತನ್ನ ಮುಂದಿನ ಆಕ್ರಮಣಗಳಲ್ಲಿ ಸಹಕರಿಸಬೇಕೆಂಬ ಆಮಿಷವನ್ನು ಒಡ್ಡಿದನು. ಇದನ್ನು ಸಹಿಸದ ಇಲ್ತಮಷನು 1216ರಲ್ಲಿ ತರೈನ್ ಬಳಿ ಇವನನ್ನು ಸೋಲಿಸಿ ಸೆರೆ ಹಿಡಿದು ಬದೌನ್ಗೆ ಕಳುಹಿಸಿದನು. ನಂತರದಲ್ಲಿ ಅವನನ್ನು ಕೊಲ್ಲಲಾಯಿತು. ಈ ಯುದ್ಧದ ನಂತರ ದೆಹಲಿಯು ಸ್ವತಂತ್ರ ರಾಜ್ಯವಾಗಿ ನಿರ್ಮಾಣವಾಯಿತು. ಕುಬಾಚನನ್ನು ಸೋಲಿಸಿದ್ದು. 3ನೇ ದಂಡಯಾತ್ರೆ. ಮಹಮ್ಮದ್ ಘೋರಿಯ ಗುಲಾಮರಲ್ಲೊಬ್ಬನಾದ ನಾಸಿರ್ ಉದ್ ದಿನ್ ಕೊಬಾಜ್ ಉಚ್ ಮತ್ತು ಮುಲ್ತಾನದ ರಾಜ್ಯಪಾಲನಾಗಿದ್ದು ಐಬಕ್ ಸಹೋದರಿಯನ್ನು ವಿವಾಹವಾಗಿದ್ದ. ಈತ ಇಲ್ತಮಷನ ಅವಧಿಯಲ್ಲಿ ಸಿಂಧ್, ಸರಸ್ವತಿ, ಲಾಹೋರ್, ಬತಿಂದ ಮುಂತಾದವುಗಳನ್ನು ವಶಪಡಿಸಿಕೊಂಡನು. ಇಲ್ತಮಷನಿಗೆ ಪ್ರತಿಸ್ಪರ್ಧಿಯಾದ ಇವನನ್ನು 1217ರಲ್ಲಿ ಇಲ್ತಮಷನು ಲಾಹೋರ್ ವಶಪಡಿಸಿಕೊಳ್ಳುವುದರ ಮೂಲಕ ಹೊರದೂಡಿದನು. ಕುಬಾಚ್ ಮತ್ತು ಜಮಾಲ್ ಉದ್ ದೀನನ ನಡುವಿನ ಕಲಹದ ಉಪಯೋಗ ಪಡೆದ ಇಲ್ತಮಷನು
ಬತಿಂದ, ಸುಸ್ರೌತಿ, ಖುರ್ರಂಗಳನ್ನು ವಶಪಡಿಸಿಕೊಂಡನು. ಭಯಗೊಂಡ ಕುಬಾಚನು ಬಕ್ಕರ್ ಕೋಟೆಯಲ್ಲಡಗಿ ಸಂಧಿ ಮಾಡಿಕೊಳ್ಳಲೆತ್ನಿಸಿದನು. ಆದರೆ ಇಲ್ತಮಷ್ ಕೋಟೆಯ ಮೇಲೆ ದಾಳಿ ಮಾಡಿದ. 1228ರಲ್ಲಿ ಕುಬಾಚ್ ಸಿಂಧೂ ನದಿಯಲ್ಲಿ ಮುಳುಗಿ ಪ್ರಾಣ ಬಿಟ್ಟನು. ಇಲ್ತಮಷ್ ಉಚ್ ಮತ್ತು ಮುಲ್ತಾನ್ಗಳನ್ನು ವಶಪಡಿಸಿಕೊಂಡನು. ಇಲ್ತಮಷ್ನ 4ನೇ ಸೈನಿಕ ಸಾಧನೆ ಖಲೀಫನಿಂದ ಸುಲ್ತಾನ ಬಿರುದಿನ ಅಂಗೀಕಾರ. ಬಾಗ್ದಾದದ ಖಲೀಫನಾದ ಅಲ್ ಮುಸ್ತನ್ಸರ್ ಬಿಲ್ಲಾ ಇಲ್ತಮಷನಿಗೆ ಗೌರವಾರ್ಥವಾಗಿ ಉಡುಪು ಮತ್ತು ಅಧಿಕಾರ ಲಾಂಛನವನ್ನು 1229ರಲ್ಲಿ ಕಳುಹಿಸಿದನು ಮತ್ತು ಅವನು ಗೆದ್ದ ಎಲ್ಲ ಭೂಜಲ ಪ್ರದೇಶಗಳನ್ನು ಅವನಿಗೆ ವಹಿಸಿದ ಹಾಗೂ ಸುಲ್ತಾನ್ ಇ ಆಜಮ್ ಮಹಾ ಸುಲ್ತಾನ ಎಂಬ ಬಿರುದು ನೀಡಿದ. ಇದರಿಂದ ಇಲ್ತಮಷನ ಬಲ ಹೆಚ್ಚಿತು ಹಾಗೂ ದೆಹಲಿಯ ಸಿಂಹಾಸನದ ಮೇಲೆ ಕಾನೂನುಬದ್ಧ ಅಧಿಕಾರವನ್ನು ಹೊಂದಿದ ಮತ್ತು ವಂಶಪಾರಂಪರ್ಯ ಆಡಳಿತಕ್ಕೆ ನಾಂದಿಯಾಯಿತು ಹಾಗೂ ಇಲ್ತಮಷನು ನಾಣ್ಯಗಳ ಮೇಲೆ ತನ್ನನ್ನು ತಾನು ಖಲೀಫನ ಪ್ರತಿನಿಧಿ ಎಂದು ಹೇಳಿಕೊಂಡಿರುವನು. ಬಂಗಾಳ ಮತ್ತು ಬಿಹಾರಗಳ ಆಕ್ರಮಣ. ಕುತುಬುದ್ದೀನ್ ಐಬಕನ ಮರಣದ ನಂತರ ಬಂಗಾಳದ ಅಲಿವರ್ದಿ ದೆಹಲಿಯ ಕುರಿತಾದ ನಿಷ್ಠೆಯನ್ನು ತ್ಯಜಿಸಿದ ಮತ್ತು ಸ್ವತಂತ್ರನಾಗಿ ಅಲ್ಲಾವುದ್ದೀನ್ ಎಂಬ ಹೆಸರನ್ನು ತಾಳಿದನು. ನಂತರದಲ್ಲಿ ಅರಸನಾದ ಹುಸ್ನ್-ಉದ್-ದಿನ್ ಸ್ವತಂತ್ರನಾಗಿ ಗಿಯಾಸುದ್ದೀನ್ ಎಂಬ ಬಿರುದು ತಾಳಿದನು. ಇಲ್ತಮಷ್ ದಕ್ಷಿಣದಲ್ಲಿ ತನ್ನ ಸ್ಥಾನವನ್ನು ಸುರಕ್ಷಿತಗೊಳಿಸಿ ಬಂಗಾಳದ ಮೇಲೆ ದಾಳಿ ಮಾಡಿದ. ಗಿಯಾಸುದ್ದೀನನು ಇವನ ಸಾರ್ವಭೌಮತ್ವವನ್ನು ಒಪ್ಪಿ ಕಾಣಿಕೆ ಸಲ್ಲಿಸಿದನು. ಈ ಪ್ರಾಂತಕ್ಕೆ ಮಲಿಕ್ ಜಾನಿಯನ್ನು ಗವರ್ನರ್ ಆಗಿ ನೇಮಿಸಿದನು. ಆದರೆ ಇಲ್ತಮಷ್ನ ಅನುಪಸ್ಥಿತಿಯಲ್ಲಿ ಗಿಯಾಸುದ್ದೀನ್ ಪುನಃ ಸ್ವತಂತ್ರ ಘೋಷಿಸಿ ಮಲಿಕ್ ಜಾನಿಯನ್ನು ಹೊರದೂಡಿದನು. ಇಲ್ತಮಷ್ನ ಮಗನಿಂದ 1226ರಲ್ಲಿ ಸೋತ ಗಿಯಾಸುದ್ದೀನನು ಕೊಲ್ಲಲ್ಪಟ್ಟನು. ನಸೀರ್-ಉದ್-ದಿನ್ ಮರಣದ ನಂತರ ಮಲಿಕ್ ಇಖ್ತಿಯಾರ್-ಉದ್-ದಿನನ ವಿರುದ್ಧ ಇಲ್ತಮಷನೇ ದಾಳಿ ಮಾಡಿ ಬಂಗಾಳ ಮತ್ತು ಬಿಹಾರಗಳನ್ನು ದೆಹಲಿಯ ಹತೋಟಿಗೆ ತಂದನು. ಮಂಗೋಲರ ದಾಳಿಯಿಂದ ಪಾರಾದದ್ದು. ಕ್ರಿಸ್ತ ಶಕ 1221. ಇಲ್ತಮಷನ ಅವಧಿಯಲ್ಲಿ ಮಂಗೋಲರು ಚಂಗೇಜ್ ಖಾನನ ನೇತೃತ್ವದಲ್ಲಿ ಸಿಂಧೂ ದಂಡೆಯ ಮೇಲೆ ಕಾಣಿಸಿಕೊಂಡರು. ಮಂಗೋಲರ ದಾಳಿಯಿಂದ ಪಲಾಯನಗೈದ ಜಲಾಲ್-ಉದ್-ದಿನ್ ಮಾಂಗಬರ್ನಿ ಇಲ್ತಮಷನಲ್ಲಿ ಆಶ್ರಯವನ್ನು ಬೇಡಿದ. ಆದರೆ ಚಂಗೇಜ್ ಖಾನನ ಕ್ರೂರ ದಾಳಿಯ ಅರಿವಿದ್ದ ಇಲ್ತಮಷ್ ಜಲಾಲ್ಗೆ ಆಶ್ರಯ ನೀಡದೆ ತನ್ನನ್ನು ಮತ್ತು ದೆಹಲಿಯನ್ನು ಮಂಗೋಲರ ದಾಳಿಯಿಂದ ರಕ್ಷಿಸಿದನು. ಹಿಂದೂ ರಾಜರೊಂದಿಗೆ ಹೋರಾಟ. ಕೊನೆಯ ಸೈನಿಕ ಸಾಧನೆ. ಕುತುಬುದ್ದೀನ್ ಮರಣದ ನಂತರ ಅನೇಕ ಹಿಂದೂ ರಾಜರು ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡರು ಮತ್ತು ಇಲ್ತಮಷನ ಅವಧಿಯಲ್ಲಿ ಸ್ವತಂತ್ರಗೊಂಡರು. ಹಿಂದೂ ಸಾಮ್ರಾಜ್ಯಗಳಾದ ಬದೌನ್, ಕನೂಜ್, ಬನಾರಸ್, ಖಾತೆಹಾರ, ಬರೈಲಿ ಮತ್ತು ಫರುಖಾಬಾದ್ ಸ್ವತಂತ್ರವಾದವು. ಇದಕ್ಕೆ ಪ್ರತಿಯಾಗಿ ಇಲ್ತಮಷನು 1226ರಲ್ಲಿ ರಣಥಂಬೋರ ಕೋಟೆ, 1231ರಲ್ಲಿ ಬಯಾನ್, ಅಜ್ಮೀರ್, ತಾಂಗೀರ್ ಮತ್ತು 1232ರಲ್ಲಿ ಗ್ವಾಲಿಯರ್ ಕೋಟೆ, 1234ರಲ್ಲಿ ಮಾಳ್ವದ ಬಿಸ್ಲಾ ಕೋಟೆ, 1233-34ರಲ್ಲಿ ಕಾಲಿಂಜರ್ಗಳನ್ನು ವಶಪಡಿಸಿಕೊಂಡನು. ಆದರೆ ಇಲ್ತಮಷನು ರಜಪೂತರ ವಿರುದ್ಧ ಸಂಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ. ಗುಹಿಲೋಡರು ಮತ್ತು ಚಾಲುಕ್ಯರು ಹಾಗೂ ಬೂಂದಿಯ ರಜಪೂತರಿಂದ ಸೋಲಿಸಲ್ಪಟ್ಟನು. ಇವನ ಮರಣ 1236 ಏಪ್ರಿಲ್ 29. ಇಲ್ತಮಷನ ಕುರಿತಾಗಿ ಇತಿಹಾಸಕಾರರ ಹೇಳಿಕೆಗಳು. ಮಿನ್ಹಾಜ್-ಉಸ್-ಸಿರಾಜ್ರವರ ಪ್ರಕಾರ ಸಿಂಹಾಸನದ ಮೇಲೆ ಕುಳಿತ ಅರಸರ ಪೈಕಿ ಇವನಷ್ಟು ಮೃದು ಹೃದಯಿಗಳು, ಜ್ಞಾನಿಗಳು ಮತ್ತು ಭಗವಂತನಲ್ಲಿ ಅಪಾರ ಭಕ್ತಿಯುಳ್ಳವರು ಯಾರೂ ಇಲ್ಲ. ಡಾಕ್ಟರ್ ಕೆ. ಎ. ನಿಜಾಮಿರವರ ಪ್ರಕಾರ ಇಲ್ತಮಷನು ರಾಜಕೀಯವನ್ನು ಧರ್ಮದಿಂದ ಹೊರತಾಗಿರಿಸಿದನು. ಉಪಸಂಹಾರ. ಇಲ್ತಮಷನು ನಿಸ್ಸಂದೇಹವಾಗಿ ದೆಹಲಿಯ ಮೊದಲ ತುರ್ಕಿ ಸುಲ್ತಾನಿಕೆಯ ಸುಲ್ತಾನರಲ್ಲಿ ಪ್ರಸಿದ್ಧನಾದವನು. ಇವನು ಗುಲಾಮನಾಗಿ ಸ್ವಪ್ರಯತ್ನದಿಂದ ಪದವಿಗೇರಿದ ಮಹಾನ್ ವ್ಯಕ್ತಿಯಾಗಿರುವನು.